ಕನ್ನಡ ಕಿರುತೆರೆಯಲ್ಲಿ ಈಗ ವಿಭಿನ್ನವಾದ ಕಥೆಗಳು ಧಾರಾವಾಹಿಗಳಾಗಿ ಪ್ರಸಾರ ಆಗುತ್ತಿವೆ. ಈ ಧಾರಾವಾಹಿಗಳಲ್ಲಿ ಬರುವ ಬಹುತೇಕ ಪಾತ್ರಗಳು ರಿಯಲ್ ಲೈಫ್ನಲ್ಲಿಯೂ ಇರುತ್ತವೆ. ಅಂತೆಯೇ ಈಗ ಲಕ್ಷ್ಮೀ ನಿವಾಸ ಧಾರಾವಾಹಿಯ ಜಯಂತ್, ಭಾಗ್ಯಲಕ್ಷ್ಮಿ ಧಾರಾವಾಹಿಯ ತಾಂಡವ್ ಪಾತ್ರ ನೋಡಿ ಜನರು ರೋಸಿ ಹೋಗಿದ್ದಾರೆ. ಈ ಎರಡೂ ಪಾತ್ರಗಳು ಕನ್ನಡ ಕಿರುತೆರೆಯ ಅದ್ಭುತಗಳಲ್ಲ, ಅದ್ಭುತಗಳು ಎಂದು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡುತ್ತಿದ್ದಾರೆ. ತಾಂಡವ್, ಜಯಂತ್ ಈ ಎರಡು ಪಾತ್ರಗಳು ನಾಯಕಿಗೆ ಕೆಡುಕು ಬಯಸುತ್ತವೆ, ಇಲ್ಲವೇ ಕೆಡುಕು ಉಂಟು ಮಾಡುತ್ತವೆ. ಈ ಪಾತ್ರಗಳನ್ನ ನೋಡಿ ಕೆಲ ವೀಕ್ಷಕರು ಹೀಗೂ ಇರುತ್ತಾರಾ ಎಂದು ಅನಿಸಿದರೆ, ಇನ್ನು ಕೆಲವರಿಗೆ ನಮ್ಮ ಅಕ್ಕಪಕ್ಕದಲ್ಲಿ ಇಂಥವರು ಇದ್ದಾರೆ ಎನ್ನುವುದು ನೆನಪಾಗುತ್ತದೆ. ಒಟ್ಟಿನಲ್ಲಿ ತೆರೆ ಮೇಲೆ ಈ ಪಾತ್ರಗಳನ್ನ ನೋಡಿ ವೀಕ್ಷಕರು ನಿತ್ಯ ಇಡೀ ಶಾಪ ಹಾಕುತ್ತಿದ್ದಾರೆ. ಜಯಂತ್ ಅತ್ಯಂತ ಶ್ರೀಮಂತ, ಬಂಗ್ಲೆ ತರ ಇರೋ ಇವನ ಮನೆಯಲ್ಲಿ ಪತ್ನಿ ಜಾನ್ವಿ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಹೆಂಡತಿಯನ್ನ ಅತಿಯಾಗಿ ಪ್ರೀತಿ ಮಾಡುವ ಈತ ಭಾರಿ ಪೊಸೆಸಿವ್. ಕಂಪನಿಯಲ್ಲಿ ಕೂತು ಕೆಲಸ ಮಾಡುವ ಇವನಿಗೆ ಮನೆಯಲ್ಲಿ ಹೆಂಡತಿ ಏನು ಮಾಡ್ತಾಳೆ, ಯಾರ ಜೊತೆ ಎಷ್ಟು ಹೊತ್ತು ಮಾತನಾಡುತ್ತಾಳೆ ಎಂಬ ಚಿಂತೆ. ಜಾನ್ವಿ ತನ್ನ ತಾಯಿ ಜೊತೆ 1.5 ಗಂಟೆ ಮಾತನಾಡಿದ್ರು ಜಯಂತ್ಗೆ ಹೊಟ್ಟೆ ಕಿಚ್ಚು. ನನ್ನ ಜೊತೆ ಮಾತೇ ಆಡಲ್ಲ ಜಾನ್ವಿ, ಹೇಗೆ ಅವಳ ತಾಯಿ ಜೊತೆ ಅಷ್ಟೊಂದು ಮಾತನಾಡ್ತಾಳೆ ಎನ್ನುವುದು ಜಯಂತ್ ಪ್ರಶ್ನೆ. ಪತ್ನಿ ಜಾನ್ವಿ ಮೈ ಮೇಲೆ ಜಿರಳೆ ಹರಿದರೆ ಅವನು ಅದನ್ನ ಹಾಲಿನ ಲೋಟದೊಳಗೆ ಹಾಕಿಕೊಂಡು ಘಟ ಕುಡಿಯುವ ಸೈಕೋ ಅವನು. ಇಡೀ ದಿನ ಪತ್ನಿ ಏನು ಮಾಡ್ತಾಳೆ, ಪತ್ನಿ ನನಗೆ ಮಾತ್ರ ಟೈಮ್ ಕೊಡಬೇಕು, ನನ್ನ ಮಾತ್ರ ಪ್ರೀತಿ ಮಾಡಬೇಕು ಎಂದು ಬಯಸುವ ಜಯಂತ್ಗೆ ಇಡೀ ಮನೆ ಕ್ಲೀನ್ ಆಗಿರಬೇಕು. ಹೆಂಡತಿ ಅವಳ ಇಷ್ಟಕ್ಕೆ ಬೇಕಾದ ಹಾಗೆ ಇರಲು ಅವಕಾಶವೇ ಇಲ್ಲ. ಒಟ್ಟಿನಲ್ಲಿ ಸಮಾಜದಲ್ಲಿ ಹೆಂಗಸರು ಮಾತ್ರ ಈ ತರದ ಕ್ಯಾರೆಕ್ಟರ್ ಇರುವ ಗಂಡ ಇರಲೇಬಾರದು ಅಂತ ಬಯಸುತ್ತಾರೆ. ಆದರೆ ಲಕ್ಷ್ಮೀ ನಿವಾಸ ಧಾರಾವಾಹಿಯ ಜಾನ್ವಿಗೆ ಮಾತ್ರ ಈ ತರದ ಗಂಡ ಸಿಕ್ಕಿದ್ದಾನೆ. ಅಂದಹಾಗೆ ಲಕ್ಷ್ಮೀ ನಿವಾಸ ಧಾರಾವಾಹಿಯ ಜಯಂತ್ ಪಾತ್ರಕ್ಕೆ ನಟ ದೀಪಕ್ ಸುಬ್ರಹ್ಮಣ್ಯ ಅವರು ಬಣ್ಣ ಹಚ್ಚಿದ್ದಾರೆ. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ತಾಂಡವ್ ಪಾತ್ರ ನೋಡಿ ವೀಕ್ಷಕರು ನಿತ್ಯ ಇಡೀ ಶಾಪ ಹಾಕುತ್ತಿದ್ದಾರೆ. ಮನೆಯಲ್ಲಿ ಎಲ್ಲರೂ ಪತ್ನಿ ಭಾಗ್ಯಳನ್ನ ಹೊಗಳಿದರೆ ಅವನಿಗೆ ಆಗಿ ಬರೋದಿಲ್ಲ. ತನ್ನ ಹೆಂಡತಿಗೆ ಏನೂ ಗೊತ್ತಿಲ್ಲ, ಹಳ್ಳಿ ಗಮಾರಿ, ಅವಳಿಗೆ ಶಿಕ್ಷಣ ಇಲ್ಲ, ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ, ಹೀಗೆ ಸಾಕಷ್ಟು ವಿಷಯದಲ್ಲಿ ಅವನಿಗೆ ಹೆಂಡತಿ ಮೇಲೆ ಅಸಮಾಧಾನ ಇದೆ. ನಿತ್ಯ ಅವನು ಭಾಗ್ಯಗೆ ಇಡೀ ಶಾಪ ಹಾಕುತ್ತಾನೆ. ಪತಿಯ ಖುಷಿಗೋಸ್ಕರ ಪತ್ನಿ ಭಾಗ್ಯ ಏನು ಮಾಡಿದರೂ ಅವನಿಗೆ ಮಾತ್ರ ಸ್ವಲ್ಪವೂ ಖುಷಿಯಾಗುವುದಿಲ್ಲ. ಅವನಿಗೆ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿರುವ ಶ್ರೇಷ್ಠಳನ್ನ ಪ್ರೀತಿ ಮಾಡ್ತಿದ್ದಾನೆ. ಅಂದಹಾಗೆ ತಾಂಡವ್ ಪಾತ್ರಕ್ಕೆ ನಟ ಸುದರ್ಶನ್ ರಂಗಪ್ರಸಾದ್ ಅವರು ಬಣ್ಣ ಹಚ್ಚಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.